ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆ ಅಣದೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಒಂದರಲ್ಲಿ ಮನೆಯಲ್ಲಿ ಆದ ಜಗಳದಿಂದಾಗಿ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ರಾಜ್ಕುಮಾರ್ ಎನ್ನುವ 27 ವಯಸ್ಸಿನ ವ್ಯಕ್ತಿಯು ಒಂದು ವಾಟರ್ ಟ್ಯಾಂಕ್ನಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಬರೋಬ್ಬರಿ 4 ದಿವಸಗಳು ಕಳೆದಿದ್ದು ಅಣದೂರು ಗ್ರಾಮಸ್ಥರು ಗೊತ್ತಿಲ್ಲದೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಒಂದು ಕುಡಿಯುವ ನೀರಿನ ಟ್ಯಾಂಕ್ನಿಂದ ಸಪ್ಲೈ ಆಗ್ತಕ್ಕಂಥ ಒಂದು ನೀರನ್ನು ಕುಡಿದಿದ್ದಾರೆ. ನೋಡ್ತಾ ನೀರು ಸ್ವಲ್ಪ ಗಲೀಜಾಗಿ ಜಿಗಿಜಿಗಿಯಾಗಿ ಕಾಣ್ತಾ ಇದೆ ಎಂದು ಈ ಬೆನ್ನಲ್ಲೇ ಗ್ರಾಮ ಪಂಚಾಯತ್ನವರಿಗೆ ಗ್ರಾಮಸ್ಥರು ದೂರು ನೀಡಿದ್ದು, ಗ್ರಾಮಸ್ಥರ ದೂರಿನ ಮೇರೆಗೆ ಗ್ರಾಮ ಪಂಚಾಯತ್ನವರು ಕುಡಿಯುವ ನೀರಿನ ಟ್ಯಾಂಕ್ ವೀಕ್ಷಣೆಗೆಂದು ಪರಿಶೀಲನೆಗೆಂದು ವಾಟರ್ಮನ್ ಅನ್ನ ಕಳುಹಿಸಿದ್ದಾರೆ. ವಾಟರ್ಮನ್ ವಾಟರ್ ಟ್ಯಾಂಕ್ ನೋಡಿದಾಗ ವಾಟರ್ ಟ್ಯಾಂಕ್ನಲ್ಲಿ ಶವವಿರುವುದು ಕಂಡು ಬಂದಿದೆ, ಪತ್ತೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯವರ ಸಹಕಾರದಿಂದಾಗಿ ಒಂದು ಶವ ಹೊರತೆಗೆಯಲಾಗಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ರೀತಿಯಲ್ಲಿ ಅಣದೂರು ಗ್ರಾಮದಲ್ಲಿ ಭಯದ ವಾತಾವರಣವೇ ನಿರ್ಮಾಣವಾಗಿದೆ. ಇದೇನಿದು, ಶವವಿದ್ದ ನೀರು ಕುಡಿದಿದ್ದೇವೆ, ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಏರುಪೇರು ಆಗಬಹುದು, ಏನೆಲ್ಲ ದುಷ್ಪರಿಣಾಮ ಬೀಳಬಹುದೆಂದು. ಆದರೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ನವರು, ಆರೋಗ್ಯ ಇಲಾಖೆಯವರು ಗ್ರಾಮಕ್ಕೆ ಭೇಟಿ ನೀಡಿ ಖುದ್ದು ಒಂದು ಗ್ರಾಮದ ಮನೆಗೆ ಹೋಗಿ ಒಂದು ಗ್ರಾಮಸ್ಥರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಈ ಬಗ್ಗೆ ಗಂಭೀರವಾಗಿ ವೀಕ್ಷಣೆ ಕೂಡ ಮಾಡಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯವರು ಕೂಡ ಅಲ್ಲಲ್ಲಿ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಕ್ಯಾಂಪ್ ವ್ಯವಸ್ಥೆಯನ್ನ ಮಾಡಿದ್ದು ಗ್ರಾಮಸ್ಥರ ಆರೋಗ್ಯ ಪರಿಶೀಲನೆ, ರಕ್ತ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಜ್ಞಾನೇಶ್ವರ್ ನಿರ್ಗುಡೆ ಅವರು ಮಾತನಾಡಿ, ಗ್ರಾಮಸ್ಥರು ಮಾನಸಿಕವಾಗಿ ಆತಂಕಕ್ಕೆ ಒಳಗಾಗಿದ್ದು ನಾವೆಲ್ಲ ಆರೋಗ್ಯ ಇಲಾಖೆಯವರು, ಆಶಾ ಅಂಗನವಾಡಿ ಕಾರ್ಯಕರ್ತರು ಮನೆಗೆ ತೆರಳಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ, ಧೈರ್ಯವನ್ನು ತುಂಬುತ್ತಾ ಇದ್ದೇವೆ. ಜೊತೆಗೆ ಅತಿ ಮುಖ್ಯವಾಗಿ ಅಲ್ಲಲ್ಲಿ ಓಣಿಯಲ್ಲಿ ಕ್ಯಾಂಪ್ ವ್ಯವಸ್ಥೆ ಮಾಡಿದ್ದು ಅಣದೂರು ಗ್ರಾಮಸ್ಥರು ಆರೋಗ್ಯ ಪರಿಶೀಲನೆ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಈ ಕುರಿತಂತೆ ಗ್ರಾಮಸ್ಥರಾದ ಗೋಪಾಲಸಾಗರ್, ಅಂಬಾದಾಸ್ ಸಿಕೆನ್ಪುರ್ ಅವರು ಮಾತನಾಡಿದರು.
ಸರಿಯಾದ ಹಿಡ್ಬೇಕಿರಿ ನೀರು ಕುಡ್ಕೊಳ್ಳಿ. ಅಣದೂರು ಗ್ರಾಮದಲ್ಲಿ ನಡೆದಂಥ ಘಟನೆ ಸಂಬಂಧಿಸಿದಂತೆ ಯಾವ ಓಣಿದಲ್ಲಿ ಮತ್ತು ಊರದಲ್ಲಿ ಏನು ನೀರು ಕುಡ್ದಾರಂತ ಅವರಿಗೆ ಒಂಥರ ಮಾನಸಿಕವಾಗಿ ಆತಂಕ ಆಗಿದೆ. ಅದಕ್ಕಾಗಿ ನಾವು ಮಾಹಿತಿ ಬಂದ ತಕ್ಷಣ ನಾವು ಆ ಓಣಿ ಮತ್ತು ಊರಲ್ಲಿ ಆಶಾ ಮುಖಾಂತರ ನಮ್ಮ ಆರೋಗ್ಯ ಸಿಬ್ಬಂದಿ ಮುಖಾಂತರ ನಾವೆಲ್ಲ ಮನೆ ತೆರಳಿ ಬೆಳಗ್ಗೆಯಿಂದ ಜನಜಾಗೃತಿ ಮಾಡಿದ್ದೀವಿ. ಅಂತ ಯಾವುದು ಆತಂಕ ಪಡೋದು ಬೇಡ, ಯಾವುದು ಭಯ ಪಡೋದು ಬೇಡ. ಏನಾದ್ರು ಸಮಸ್ಯೆ ಇದ್ದರೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಬಿಟ್ಟು ಆಲ್ರೆಡಿ ನಾವು ಆ ಓಣಿದಲ್ಲಿ ಒಂದು ಮಾಹಿತಿ ಕೇಂದ್ರ, ಒಂದು ಆಶಾ ಮುಖಾಂತರ ಮತ್ತು ಆರೋಗ್ಯ ಸಿಬ್ಬಂದಿ ಅಲ್ಲಿ ಕೂಡಿಸಿದ್ವಿ. ಪಂಚಾಯತದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯದಲ್ಲಿ ಒಂದು ಪಂಚಾಯತಲ್ಲಿ ಒಂದು ಟೆಂಪ್ರರಿ ಕ್ಯಾಂಪನ್ನು ಮಾಡ್ಕೊಂಡಿದ್ದೀವಿ. ಪ್ರಾಥಮಿಕ ಆರೋಗ್ಯ ಅಂಥ ಸಮಸ್ಯೆ ಇದ್ದರೆ ಏನಾರು ಮಾಡಿದ್ದೀವಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಯಾವ ಜನ ಆತಂಕ ಪಡೋದು ಬೇಕಾಗಿಲ್ಲ. ಮತ್ತು ಏನು ಮುಂಜಾಗ್ರತವಾಗಿ ನಾವು ಏನು ನೀರಿನ ಕ್ಲೋರಿನೇಷನ್ ಮಾಡೋದಾಗಲಿ ಎಲ್ಲ ನಾವು ಮುಂಜಾಗ್ರತವಾಗಿ ತೊಗೊಂಡಿದ್ದೀವಿ. ಈಗಾಗಲೇ ಗ್ರಾಮದಲ್ಲಿ ವೈದ್ಯರು ಕಲೆ ಆದರೆ ನಮ್ಮ ಆರೋಗ್ಯ ಸಿಬ್ಬಂದಿರು ಇದ್ದಾರೆ. ನಿಮ್ಮ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ಒಂದೇ ಜನರಲ್ಲಿ ಮನವಿ ಮಾಡೋದೇನೆಂದರೆ ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಅಂತ ಏನು ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಓಣಿದಲ್ಲಿ ನಮಗೆ ಆಶಾ ಮುಖಾಂತರ ನಮ್ಮ ಓಲಿಯಲ್ಲಿ ಏನೋ ಶಾಪ್ಸ್ ಎಲ್ಲ ಇದಾವೆ, ನಮ್ಮ ಫೋನ್ ನಂಬರ್ಸು ಮಾಹಿತಿ ಕೇಂದ್ರ ಫೋನ್ ನಂಬರ್ಸು ಇಟ್ಟಿದ್ದೀವಿ. ಯಾರು ಏನೋ ಸಮಸ್ಯೆ ಇದ್ದರೆ ನಮ್ಮ ಡೈರೆಕ್ಟಾಗಿ ಮಾತಾಡ್ಕೋಬೋದು. ಏನಾದ್ರು ಸಮಸ್ಯೆ ಇದ್ದರೆ ನಾವು ಅಲ್ಲಿಂದಲ್ಲೇ ಟ್ರೀಟ್ಮೆಂಟ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಸಲ ನಾನು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ, ಯಾರು ಅಣದೂರು ಗ್ರಾಮದ ಜನ ಆಗಲಿ ಯಾರೂ ಆಗಲಿ ಆತಂಕ ಪಡೋದು ಬೇಕಾಗಿಲ್ಲ. ನಾವು ಈ ಥರ ನಿಮ್ಮ ಜೊತೆ ಇದೆ ಸರ್. ಅರ್ಲಿ ಮಾರ್ನಿಂಗ್ ನಾವು ಏನು ವಾಕ್ ಮ್ಯಾರಥಾನ್ ಮಾಡ್ತಾ ಇದ್ದೀವಿ ಈಗ ಜನಜಾಗೃತಿಯಲ್ಲಿ ಬೀದರಲ್ಲಿ. ಆ ತಕ್ಷಣ ನಮ್ಮ ಸಿಬ್ಬಂದಿಯವರು ಫೋನ್ ಮಾಡಿದ್ರು, ಯಾಕೋ ಊರು ಜನಲ್ಲಿ ವಾಸನೆ ಬರ್ತಾ ಇದೆ ಅಂತ ನೀರಲ್ಲಿ ಅಂತ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿ ಕೊಟ್ಬಿಟ್ಟು ನಾವು ಈ ಕಡೆ ಇಮಿಡಿಯೇಟಾಗಿ ಬಂದೀವಿ. ತಾಲೂಕು ಆರೋಗ್ಯಾಧಿಕಾರಿ ಆಗಲಿ ಮತ್ತು ನಮ್ಮ ಪ್ರೋಗ್ರಾಮ್ ಆಫೀಸರ್ ಆಗಲಿ ಎಲ್ಲರೂ ನಾವು ಬಂದ ತಕ್ಷಣ ನಾವು ಊರಲ್ಲಿ ಬಂದರೆ ಆಗಾಗಲೇ ನಾಲ್ಕು ಜನ ಜಮಾ ಆಗ್ತಾಯಿತ್ತು. ಬಂದ ತಕ್ಷಣ ನಾವು ಏನು ನೋಡಿದೀವಿ ಘಟನೆ, ಏನು ವಾಸನೆ ಬರ್ತಾಯಿದೆ ನಾನು ಪರಿಶೀಲನೆ ಮಾಡಿದಾಗ ಸ್ವಲ್ಪ ವಾಸನೆ ಬರ್ತಾಯಿತ್ತು. ನೀರು ಸ್ವಲ್ಪ ಟರ್ಬಿಲಿಟಿ ಅಂದರೆ ಅಷ್ಟು ಕ್ಲಿಯರ್ ಇರಲಿಲ್ಲ. ಅದಕ್ಕೆ ತಕ್ಷಣ ನಾವು ಗ್ರಾಮ ಪಂಚಾಯತ್ ಜೊತೆ ಮತ್ತು ಗ್ರಾಮದ ಮುಖಂಡ ಜೊತೆ ಎಲ್ಲರಿಗೆ ಮೈಕಿಂಗ್ ಮಾಡಿ ಮತ್ತು ಡೊಂಗರು ಓಡಿಸ್ಬಿಟ್ಟು ಇದ್ದಿದ್ದನ್ನು ನೀರು ಸಂಗ್ರಹಣೆ ಮಾಡಿದ್ದು ನಾವೆಲ್ಲ ಖಾಲಿ ಮಾಡಿಸಿ ತೊಳೆದ್ಬಿಟ್ಟು ಇದೊಟ್ಟಿದ್ವಿ. ಇನ್ಫೆಕ್ಷನ್ ಏನಂದರೆ ಪ್ಯೂಟ್ರಿಫಿಕೇಷನ್ ಆದರೆ ಏನು ಕರಳಲ್ಲಿ ಏನು ಬ್ಯಾಕ್ಟೀರಿಯಾ ಇರ್ತವೆ, ಮಲ ಇರ್ತದೆ, ಅದು ನೀರಿನ ಜೊತೆ ಏನಾರು ಸಂಗ್ರಹಣೆ ಆಗಿಬಿಟ್ರೆ ಮಿಕ್ಸ್ ಆಗಿಬಿಟ್ರೆ ವಾಂತಿ ಭೇದಿ ಪ್ರಕರಣಗಳು ಆಗೋ ಸಂಭವ ಇರುತ್ತವೆ. ಅದರ ಬಗ್ಗೆ ನಾವು ಜನರ ಹತ್ರ ಮಾಹಿತಿನೂ ಕೊಟ್ಟಿದ್ದೀವಿ. ಅಂಥವು ಏನಾರು ಸಮಸ್ಯೆ ಇದ್ದರೆ ನೀರನ್ನು ಕುದಿಸಿ ಕಾಸಿ ತಣ್ಣು ಮಾರಿ ಕುಡಿಬೇಕು ಅಂತ ಹೇಳಿದ್ದೀವಿ. ಅದಕ್ಕಾಗಿ ಆದರೂ ಕೂಡ ಏನಾರು ಸಮಸ್ಯೆ ಇದ್ದರೂ ಕೂಡ ನಾವು ಒಂದು ಟೆಂಪ್ರರಿ ಕ್ಯಾಂಪನ್ನು ಮಾಡಿದ್ದೀವಿ ಮುಂಜಾಗ್ರತವಾಗಿ. ಮತ್ತು ಏನಾರು ಸಮಸ್ಯೆ ಇದ್ದರೂ ಕೂಡ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಯಾವುದು ಜನ ಏನು ಆತಂಕ ಪಡೋದು ಬೇಕಾಗಿಲ್ಲ ಸರ್. ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ವರ ನಿರ್ಗೋಡೆ ಅಂತ ಸರ್. ಅವ್ರ ರಾಜು ಎಂಬ ಹುಡುಗ ಮನೇಲಿ ಏನೋ ಕಿರಿಕಿರಿ ಮಾಡ್ಕೊಂಡು ಬಂದು ಇದ್ರ ಒಳಗೆ ಬಿದ್ದಿದ್ದಾನೆ. 4 ದಿವಸ ಆಯಿತು, ಇವತ್ತಿಗೆ 4-5 ದಿವಸ ಆಯಿತು. ಇವತ್ತು ಬೆಳಗ್ಗೆ ಎಲ್ಲರೂ ಮನೆಗೆಲ್ಲ ನೀರೆಲ್ಲ ಗಲೀಜು ನೀರು ಬರ್ತಾಯಿದ್ದಾವೆ, ಜಿಗಿಯಾಗಿ ನೀರು ಬರ್ತಾಯಿದ್ದಾವೆ ಅಂತ ಹೇಳಿದಾಗ ವಾಟರ್ ಮ್ಯಾನ್ ಕರ್ಸಿ ನೋಡಿದಾಗ ಒಳಗೆ ಶವ ಪತ್ತೆಯಾಗಿದೆ. ಸ್ವಲ್ಪ ಜನ ಎಲ್ಲ ನೀರು ಯೂಸ್ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಜನಗಳ ಬಳಿ ಸ್ವಲ್ಪ ಭಯ ಉಂಟಾಗ್ಯದ. ಅಧಿಕಾರಿಗಳು ಎಲ್ಲ ಇವತ್ತು ಎಲ್ಲರೂ ಬಂದಿದ್ದರು. ZP-ಯಿಂದ CS ಅವರೆಲ್ಲರೂ ಬಂದು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ದವರೆಲ್ಲ ಬಂದು ಇಲ್ಲಿ ಕ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ. ಯಾರ್ಯಾರಿಗೆ ಭಯ ಇದೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದೇ ಎಲ್ರಿಗೂ ಕ್ಯಾಂಪ್ ಹಾಕಿ ಎಲ್ಲರೂ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಜನಗಳಿಗೆಲ್ಲ ಆರೋಗ್ಯದೆಲ್ಲ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಅವರು. ಉಲ್ಟಿಯದು ಇನ್ನೂ ಆ ಥರ ಯಾವುದೇ ರೀತಿ ಕಾಣಿಸ್ಲಿಲ್ಲ ಇವರು. ನನ್ನ ಹೆಸರು ಗೋಪಾಲ್ ಸಾಗರ್. ಅಣದೂರು ಗ್ರಾಮದಲ್ಲಿ ರಾಜು ಎಂಬ ಹುಡುಗ ವಾಟರ್ ಟ್ಯಾಂಕ್ನಲ್ಲಿ ಬಿದ್ದಿದ್ರಿ. 6 ದಿವಸ ಆಯಿತು. ಆ ಬಿದ್ದು ಎಲ್ಲ ನಮ್ಮ ನೀರೆಲ್ಲ ನಮ್ಮ ಮನೆಗೆ ಬಂದು ಕುಡ್ಲಿಕ್ಕೆ ಹೋದ್ರೆ ರೆಡ್ ನೀರು ಕೂದಲೆಲ್ಲ ಬಂದಾವ ಒಳಗಡೆ. ಅದು ನೋಡಿ ನಮ್ಮೊಬ್ಬರು ಮೆಂಬರ್ ನೋಡಿ ಮೇಲೆ ಬಂದು ನೋಡ್ಯಾರ. ನೋಡಿದ ತಕ್ಷಣ ಒಳಗೆ ಚಪ್ಪಲಿ ಮ್ಯಾಲದೆಲ್ಲ ಇದ್ದೀವಿ. ಇದ್ದ ತಕ್ಷಣ ನೋಡಿದ್ರೆ ಒಳಗೆ ಒಂದು ಶಿವ ಐತ್ರಿ. ಶಿವ ಇದ್ದ ನೋಡಿದ್ರೆ ಸ್ವಲ್ಪ ಎಲ್ಲ ನೀರು ಕುಡಿದೆವು. ಯಾರಿಗೂ ಏನು ಅಸ್ತವ್ಯಸ್ತ ಆಗಿಲ್ಲ. ಅದ್ರ ಸಲಕ್ಕೆ ಒಳ್ಳೆ ನಮ್ಮ PDO ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು CS ಅವರೆಲ್ಲ ಬಂದು ಎಲ್ಲ ಕ್ಯಾಂಪು ಹೆಲ್ತ್ ಕ್ಯಾಂಪ್ ಎಲ್ಲರಿಗೆ ನಮಗೆಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಅಂಥದ್ದು ಇನ್ನೂ ಏನು ಭೀ ಆಗಿಲ್ಲ. ನೀರಿನ ಬಗ್ಗೆ ನಮ್ಗೆ ಒಳ್ಳೆ ನೀರು ಕುಡಿಸ್ಬೇಕು ಜನರಿಗೆ ಅಂಥೇಳಿ ನಮ್ಮ ಅಭಿಪ್ರಾಯ ಸರ್. ನನ್ನ ಹೆಸರು ಅಂಬಾದಾಸ್ ಸೋನಿ, ಸಿಕಿನ್ಪುರ.